ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಚಿಪ್ಸ್, ಹಲಸಿನಣ್ಣು ಚಿಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಹಲಸಿನಕಾಯಿನ ನೀಟಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ನಂತರ ಉಪ್ಪು ಮತ್ತು ಅರಿಶಿನ ಮಿಕ್ಸ್ ಮಾಡ್ಕೊಂಡಿರೋ ನೀರು. ನೆಕ್ಸ್ಟು ಒಲೆ ಮೇಲೆ ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ನೋಡಿ ಕಾಯ್ದಿದೆ. ಈಗ ನಾವು ಕಟ್ ಮಾಡ್ಕೊಂಡಿರೋ ಹಲಸಿನಕಾಯಿನ ಎಣ್ಣೆಗೆ ಒಂದು ಹಾಕಿ ನೋಡಬೇಕು ಹೆಂಗೆ ಕಾದಿದೆ ಅಂತ. ನೋಡಿ, ಈ ಥರ ಮೇಲಕ್ಕೆ ತೇಲ್ತಿದ್ದಾಗ ಆಗ ಸ್ವಲ್ಪನೇ ಹಲಸಿನಕಾಯಿ ಹಾಕ್ಕೋಬೇಕು. ಇದು ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೋಬೇಕು. ಯಾಕಂದರೆ ಹಲಸಿನಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಕುಕ್ಕಾಗೋವರೆಗೂ ಜೋರು ಇಟ್ಟಿರಬೇಕು. ಕುಕ್ಕು ಲೈಟಾಗಿ ಆಗ್ತಿದೆ ಅಂತ ಗೊತ್ತಾದಮೇಲೆ ಕಮ್ಮಿ ಇಡಬೇಕು. ಇದು ಡಬಲ್ ರೋಸ್ಟ್ ಮಾಡಬೇಕು. ಹಾಗಾಗಿ ಸಿಂಪಲಾಗಿ ಫಸ್ಟು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಫಸ್ಟು ಲೈಟಾಗಿ ಇಲ್ಲಿ ಗುಣ ಎಲ್ಲ ಕಮ್ಮಿ ಆಗಿದೆ. ಈ ಥರ ರೋಸ್ಟ್ ಆಗ್ತಿರ್ಬೇಕಾದ್ರೇ ಉಪ್ಪು ಮತ್ತು ಅರಿಶಿನ ಕಲಸಿಟ್ಟಿರ್ತೀವಲ್ವ, ಅದು ಒಂದು ಸ್ಪೂನು ಹೀಗೆ ಲೈಟಾಗಿ ಸೈಡಲ್ಲಿ ಹಾಕ್ಕೋತಾ ಇರಬೇಕು. ಈಗ ಸೌಂಡ್ ಹೇಗೆ ಕೇಳಿಸ್ತಿದೆ ನೋಡಿ. ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಬರ್ತಿರೋ ಸೌಂಡು ಲೈಟಾಗಿ ಕಮ್ಮಿ ಆಗಬೇಕು. ಅಲ್ಲಿವರೆಗೂ ರೋಸ್ಟ್ ಮಾಡ್ಕೋಬೇಕು. ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಿದೆ. ಯಾವಾಗಾದರೂ ರೋಡ್ ಸೈಡು ಹಲಸಿನಣ್ಣು ತೊಗೊಂಡ್ಮೇಲೆ ತಂದು ಕಟ್ ಮಾಡಿದಾಗ ಏನಾದರೂ ಅಕಸ್ಮಾತ್ ಹಣ್ಣಾಗ್ದಿರ ಕಾಯಿ ಆಗಿದ್ದರೆ ಬಿಸಾಕ್ಬಿಡ್ತಾರಲ್ವ, ಅದು ಬಿಸಾಕೋ ಬದಲು ಈ ಥರ ನೀಟಾಗಿ ಚಿಪ್ಸ್ ಮಾಡ್ಕೊಬಿಟ್ಟು ಆರಾಮಾಗಿ ಕಾಫಿ ಮಾಡ್ಕೊಂಡು ತಿನ್ಕೊಂಡು ಇರ್ಬೋದು. ಇದು ಲೈಟಾಗಿ ಕುಕ್ಕಾಗಿದೆ. ಬೇರೆ ಬಾಣಲಿಗೆ ಹಾಕಿಟ್ಟಿರೋಣ. ನೆಕ್ಸ್ಟ್ ಬ್ಯಾಚು ಹಾಕ್ಕೊಳ್ಳೋಣ. ಇದೇನು ದೊಡ್ಡ ಕಷ್ಟ ಅನಿಸಲ್ಲ, ಬೇಗ ಆಗುತ್ತೆ. ಈಸಿ. 2-3 ಐಟಮ್ ಇದ್ದರೆ ಸಾಕು. ಹಲಸಿನಕಾಯಿ, ಉಪ್ಪು, ಅರಿಶಿನ ಪುಡಿ, ಎಣ್ಣೆ ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೊಬೋದು. ಅಂಗಡಿಗಳಲ್ಲಿ ಎಲ್ಲ ತೊಗೊಂಬಂದು ತಿಂದು ಎಲ್ತ್ ಹಾಳು ಮಾಡ್ಕೊಳೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದೇ ಬೆಸ್ಟು. ನೋಡಿ, ನೆಕ್ಸ್ಟ್ ಬಾಣಲಿಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. 50% ಕುಕ್ಕಾಗಿದೆ. ಇನ್ನು 50% ನೀಟಾಗಿ ಕುಕ್ ಮಾಡ್ಕೋಬೇಕು. ಅದಕ್ಕೆ ಇದನ್ನು ಡಬಲ್ ರೋಸ್ಟ್ ಮಾಡ್ಕೋಬೇಕು.
ನೋಡಿ ಗೈಸ್, ಒಂದು ಬ್ಯಾಚ್ ನೀಟಾಗಿ ಬೇಯಿಸಿದ್ದೀನಿ, ಇನ್ನೂ ಲೈಟಾಗಿ ಬೇಯಬೇಕು. ಈಗ ನೆಕ್ಸ್ಟ್ ಬ್ಯಾಚ್ಗೆ ಎಣ್ಣೆಲಿ ಹಾಕೋಣ ಬನ್ನಿ. ಈಗ ಗ್ಯಾಸು ಸಿಮ್ಮಲ್ಲಿ ಇಡಬೇಕು. ಈಗ ಸಿಮ್ಮಲ್ಲೇ ಬೇಯಿಸ್ಬೇಕು, ಯಾಕಂದರೆ ಅದು ಕ್ರಂಚಿ ಆಗಬೇಕಲ್ಲ. ಹಾಗಾಗಿ ಸಿಮ್ಮಲ್ಲೇ ಲೈಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪನೇ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಲೈಟಾಗಿ ಚಿಪ್ಸ್ ಸ್ಟ್ರೆಚ್ಚರಾಗಿ ಬಂದಿದೆ. ರೋಸ್ಟ್ ಆಗಿದೆ. ನೋಡಿ, ಸೌಂಡ್ ಹೇಗೆ ಕೇಳಿಸ್ತಿದೆ. ನೆಕ್ಸ್ಟ್ ಇಲ್ಲಿರೋದೆಲ್ಲ ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಗೈಸ್, ಫುಲ್ಲು ರೆಡಿಯಾಗಿದೆ. ಈಗ ಬಿಸಿ ಇದ್ದಾಗಲೇ ಅದ್ರ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೊಂಬಿಡೋಣ. ನೋಡಿ ಯಾವ ಥರ ಗರಿಯಾಗಿ ರೋಸ್ಟ್ ಆಗಿದೆ ಅಂತ. ಈಗ ಹಲಸಿನಹಣ್ಣು ಚಿಪ್ಸ್ ರೆಡಿಯಾಗಿದೆ, ಬೇಕಾದರೆ ನೋಡಿ. ನೋಡಿದ್ರಲ್ವಾ, ಈಸಿಯಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.